ಸ್ನೇಹಿತರೆ ನಮಸ್ಕಾರ. ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ. ಎಂದಿನಂತೆ ಮತ್ತೊಂದು ವಿಡಿಯೋ ನಿಮಗೋಸ್ಕರ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ. ಅದು ಯಾರೂ ಸಬ್ಸ್ಕ್ರೈಬೇ ಮಾಡಲ್ಲ, ಆ ವಿಡಿಯೋಗಂತೂ ಓಡೋದೇ ಇಲ್ಲ. ಇನ್ಫಾರ್ಮೇಷನ್ಸ್ ಕೊಟ್ಟರೆ ಜನ ನೋಡಲ್ಲ ಅನ್ನೋದಕ್ಕೊಂದು ಎಕ್ಸಾಂಪಲ್ಲು. ಅದೇ ವಾಲ್ಗರ್ ವಿಡಿಯೋಗಳು ಹಾಕಿದ್ರೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗುತ್ತೆ, ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬ್ ಆಗುತ್ತೆ. ಆ ಡೂಪ್ಲಿಕೇಟ್ ಎ ವಿಡಿಯೋಸ್ ಹಾಕಿದ್ರೂ ಎಲ್ಲ ನೋಡ್ತಾರೆ. ಇರಲಿ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಈಗ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಕುರಿ ಶೆಡ್ ನಿರ್ಮಾಣ ಮಾಡೋದಕ್ಕೆ 75,000 ರೂಪಾಯಿ ಸಹಾಯಧನ ಅನ್ನೋ ಒಂದು ವಿಚಾರ ನಿಮಗೋಸ್ಕರ. ಹೌದು, ನಮಗೆಲ್ಲ ಈಗ ಕರ್ನಾಟಕದಲ್ಲಿ ಅಂತ ಅಲ್ಲ, ಭಾರತದಲ್ಲೇ ನಾವು ಪಶುಸಂಗೋಪನೆಯಲ್ಲಿ ತುಂಬ ಟಾಪಲ್ಲಿದ್ದೀವಿ. ಓಕೆನಾ? ಸೊ ಹಂಗಿದ್ದಾಗ ನಾವು ಇದಕ್ಕೋಸ್ಕರ ಅನೇಕ ಯೋಜನೆಗಳನ್ನ ಸರ್ಕಾರ ತರ್ತಾ ಇರುತ್ತೆ. ಆಗಿದ್ದಾಗ ಈ ಒಂದು ಯೋಜನೆ ಏನಪ್ಪ ಅಂದರೆ, ಕುರಿ ನಿರ್ಮಾಣ ಮಾಡೋದಕ್ಕೆ ಅದಕ್ಕೊಂದು 75,000 ಸಬ್ಸಿಡಿ ಅಂತ ಒಂದು ವಿಚಾರದ ಬಗ್ಗೆ ಇವತ್ತು ನಿಮ್ಮ ಮುಂದೆ ವಿಡಿಯೋ ತಂದಿದ್ದೀನಿ. ಹೌದು, ಮುಖ್ಯವಾಗಿ ಏನಪ್ಪ ಅಂದರೆ, ಮೇಕೆ ಶೆಡ್ಡು, ಕುರಿ ಶೆಡ್ಡು ನಿರ್ಮಾಣ ಮಾಡೋದಕ್ಕೆ, ಅಥವಾ ಯಾಕೆ ಅಂದರೆ ನಾವು ನೋಡ್ತಿದ್ದೀವಿ ನಮ್ಮ ಹೆಚ್ಚು ಕಮ್ಮಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕುರಿ ಮೇಕೆ ಸಾಕೋದು ತುಂಬ ಜಾಸ್ತಿ ಇದೆ. ಈಗ ಮಂಡ್ಯ ಕಡೆನೂ ಜಾಸ್ತಿ ಇದೆ. ಹಾಗೆಯೇ ಈಗೊಂದು ಉದ್ಯಮ ಅಂತಲೇ ಹೇಳ್ಬೋದು. ಹಂಗಿದ್ದಾಗ ಅದಕ್ಕೆ ಒಂದು ಸರ್ಕಾರದ ಯೋಜನೆಗಳ ಪ್ರಕಾರ ಇದು ಒಂದು ಯೋಜನೆ ಅಂದರೆ ಒಂದು 75,000 ರೂಪಾಯಿ ಸಬ್ಸಿಡಿ ಅಂತ. ಸಹಾಯಧನದ ಮೊತ್ತ ಏನಪ್ಪ ಅಂದರೆ 67,000ದಿಂದ 75,000. ಹಾಗೆಯೇ ಲಾಭ ಪಡೆಯೋರು ಯಾರಪ್ಪ ಅಂದರೆ ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು. ನಾನು ಆಗಲೇ ಹೇಳಿದಾಗೆ ಪಶುಸಂಗೋಪನೆ ಅಂದರೆ ಕೃಷಿ ಸಾಲ ತಗೊಳ್ಳೋದು ಹೇಗೆ, ಮತ್ತು ಹಸು ಸಾಲ ತಗೊಳ್ಳೋದು ಹೆಂಗೆ, ಮತ್ತು ಸಬ್ಸಿಡಿಗಳು ಏನು ಬರ್ತವೆ ಎಲ್ಲದನ್ನು ವಿಡಿಯೋಗಳು ನಾನು ಮಾಡಿದ್ದೀನಿ. ಚಾನಲ ನಿಮಗೆ ತುಂಬ ಸಿಗ್ತವೆ. ಇವತ್ತಿನ ವಿಡಿಯೋ ಬಂದು ಇದಾಗಿದೆ. ಇದಕ್ಕೆ ಮುಖ್ಯವಾದಂಥ ದಾಖಲಾತಿಗಳು ಏನು ಬೇಕು ಅಂದರೆ, RTC, ಬ್ಯಾಂಕ್ ಪಾಸ್ ಪುಸ್ತಕ, ಪಹಣಿ, ಅದು ಆಧಾರ್ ಕಾರ್ಡು, ಜಾತಿ ಪ್ರಮಾಣ ಪತ್ರ, ಅರ್ಜಿ ಸಲ್ಲಿಸೋ ಸ್ಥಳ ಪಶು ವೈದ್ಯಕೀಯ ಕೇಂದ್ರ. ಯೋಜನೆಯ ಉದ್ದೇಶಗಳು ಮತ್ತು ಅದರದಂತಹ ಮುಖ್ಯವಾದಂಥ ಏನಂದರೆ, ಈ ಒಂದು ಯೋಜನೆಯ ಉದ್ದೇಶ ಕುರಿಗಾರರು ಅಂತ ಏನು ಹೇಳ್ತೀವಿ ಅವ್ರನ್ನ ಸಬಲೀಕರಣ ಮಾಡಬೇಕು. ಹಾಗೆಯೇ ಅವರಿಗೆ ಒಂದು ಆರ್ಥಿಕ ಈಗ ಶೆಡ್ ಇಲ್ಲ ಅಂದರೆ ಆಚೆ ಕಟ್ಟಿದ್ರೆ ಅವಕ್ಕೆ ರೋಗ ಬರೆದಿರ್ಬೋದು, ಮತ್ತೊಂದು ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಆ ಒಂದು ಆದಾಯನ ವೃದ್ಧಿ ಮಾಡಬೇಕು ಮತ್ತು ಆ ಒಂದು ಕುರಿಗಳ ಆರೋಗ್ಯನ ಸಂರಕ್ಷಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವಕ್ಕೂ ಮನೆ, ಈಗ ನಮ್ಗೆ ಹೆಂಗೆ ಮನೆ ಬೇಕಲ್ವ ಅದೇ ರೀತಿ ಮನೆ ಅಷ್ಟೇ. ಸೊ ಅದನ್ನು ಕಟ್ಟಕ್ಕೆ ಈಗ ಸರ್ಕಾರದಿಂದ ಸಹಾಯಧನನ ನೀವು ಪಡ್ಕೊಂಡು ಇದರಿಂದ ಆಗುವಂಥ ವಿಚಾರಗಳನ್ನ ಬೇರೆಯವ್ರಿಗೂ ಸಹ ತಿಳಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸೊ ಇದಕ್ಕೀಗ ಯಾರೀಗ ಅರ್ಹರು ಅಂತ ಹೇಳ್ತಾ ಹೋದರೆ, SC ST ಮತ್ತು OBC ಸಮುದಾಯಗಳ ಕುಟುಂಬಕ್ಕೆ ಮುಖ್ಯವಾಗಿ ಇದು ಅನ್ವಯ ಆಗುತ್ತೆ. ಮುಖ್ಯವಾಗಿ ಉದ್ಯೋಗ ಸೃಷ್ಟಿ ಅಂತಲೂ ಹೇಳ್ಬೋದು. ಈಗ ಈ ಸಬ್ಸಿಡಿ ಸಿಗುತ್ತೆ ಅನ್ನೋದ್ರಿಂದ ಸುಮಾರು ಜನ ಸ್ವಂತವಾಗಿ ಕುರಿಗಳು ಸಾಕ್ತಾರೆ, ಮೇಕೆ ಸಾಕ್ತಾರೆ. ಹಾಗೆಯೇ ಅದರಿಂದ ಕೆಲಸನೂ ಇರುತ್ತೆ, ನಮಗೆ ಒಂದು ಉಪಕಸುಬು ಥರ ಆಗುತ್ತೆ. ಸಬ್ಸಿಡಿ ಮತ್ತು ಆರ್ಥಿಕ ಸಹಾಯ ಹೆಂಗೆ ಹೇಳಬೇಕು ಅಂದರೆ, ಈ ಒಂದು ಯೋಜನೆ ಅಡಿಯಲ್ಲಿ ಪ್ರತಿ ಶೆಡ್ ನಿರ್ಮಾಣಕ್ಕೆ ಆಗೋದಂಥ ಒಂದು ವೆಚ್ಚ 70,000ರಿಂದ 75,000 ಅಂತ ಕನ್ಸಿಡರ್ ಮಾಡಿದಾಗ ಸರ್ಕಾರ ಇದರಲ್ಲಿ 67,000ನ ನೇರ ಸಹಾಯಧನ ನೀಡುತ್ತೆ. ಉಳಿದ ಅಲ್ಪ ಮೊತ್ತನ LNM ಸ್ಕೀಮ್ ಅದು ಸಿಗುತ್ತೆ. ಹಾಗೆಯೇ SC ST ಮಧ್ಯಮ ವರ್ಗದ ಫಲಾನುಭವಿಗಳಿಗೆ ಸರ್ಕಾರ ನಿಯಮದಂತೆ ಗರಿಷ್ಠ ರಿಯಾಯಿತಿ ಮತ್ತು ಹೆಚ್ಚಿನ ಆದ್ಯತೆ ಕೊಡ್ತಾರೆ. ರಾಷ್ಟ್ರೀಯ ಪಶುಸಂಗೋಪನೆ ಮಿಷನ್ NLM ಅಂತ ಏನು ಹೇಳ್ತೀವಿ, ಅದರಡಿಯಲ್ಲಿ ದೊಡ್ಡ ಮಟ್ಟದ ಫಾರ್ಮಗಳಿಗೆ 50ರಷ್ಟು ಸಬ್ಸಿಡಿ ಸಿಗುತ್ತೆ. ಅಂದರೆ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಈಗ 25 ಲಕ್ಷ ಮಾಡಿದ್ರೆ 12 ಲಕ್ಷ ಸಬ್ಸಿಡಿ, ಈ ಥರ ಸ್ಕೀಮ್ ಅಂತ ಹೇಳ್ಬೋದು. NLM ಸ್ಕೀಮ್ ಬಗ್ಗೆಯೂ ನಾನು ವಿಡಿಯೋ ಮಾಡಿದ್ದೀನಿ, ಬೇಕಾದ್ರೆ ತಾವು ನೋಡ್ಬೋದು. ಈ ಸ್ಕೀಮು ದೊಡ್ಡದಾಗಿ ಮಾಡೋವಂಥವ್ರಿಗೆ ಯೂಸ್ಫುಲ್ ಆಗುತ್ತೆ. ಈಗ ಇದಕ್ಕೆ ಮುಖ್ಯವಾಗಿದ್ದಂಥ ಕ್ವಾಲಿಫಿಕೇಷನ್ಸ್ ಏನಪ್ಪ ಅಂದರೆ, ಅರ್ಹತಾ ಮಾನದಂಡಗಳು ಅಂತ ಏನು ಹೇಳ್ತೀವಿ, ರಿಕ್ವೈರ್ಮೆಂಟ್ ಏನಂದರೆ, ಮುಖ್ಯವಾಗಿ ಈ ಒಂದು ಯೋಜನೆ ಪಡೆಯೋದಕ್ಕೆ ಅರ್ಜಿದಾರರು ಕಡ್ಡಾಯವಾಗಿ ಕರ್ನಾಟಕ ಕಾಯಂ ನಿವಾಸಿಯಾಗಿರಬೇಕು. ಕನಿಷ್ಠ 10 ಕುರಿ ಅಥವಾ ಮೇಕೆಗಳನ್ನ ಹೊಂದಿರಬೇಕು. ಅದು ಸಂಖ್ಯೆ ಜಿಲ್ಲೆಯಿಂದ ಜಿಲ್ಲೆಗೆ ಸ್ವಲ್ಪ ಚೇಂಜು ಆಗ್ಬೋದು, ಅದು ನೀವು ಅಲ್ಲೇ ಕೇಳಿದಾಗ ಹೇಳ್ತಾರೆ. ಬಟ್ ಫಸ್ಟ್ ಕಂಡೀಷನ್ ಏನಪ್ಪ ಅಂದರೆ, ಕರ್ನಾಟಕದ ಕಾಯಂ ನಿವಾಸಿಯಾಗಿರೋದು ಮೊದಲನೇ ಕಂಡೀಷನ್ ಆಗಿದೆ. ಮೂರನೇ ಕಂಡೀಷನ್ ಬಂತು, ಕುರಿ ಸಾಕಾಣಿಕೆಗೆ ಸ್ವಂತ ಜಮೀನು ಮತ್ತು ಸೂಕ್ತವಾದಂಥ ಸ್ಥಳ ಇರಬೇಕು. ಅಂದರೆ ನೀವು ಅಟ್ಲೀಸ್ಟ್ ಶೆಡ್ ಮಾಡೋದಕ್ಕಾದ್ರೂ ಜಾಗ ಒಂದು 10 ಗುಂಟೆ 15 ಗುಂಟೆನಾದ್ರೂ ಜಾಗ ಇರಬೇಕು. ಕಡಿಮೆ ಆದಾಯ ಹೊಂದಿರುವಂಥ ಕುಟುಂಬಗಳಾಗಿರಬೇಕು. ಮಹಿಳಾ ಕುರಿಗಾರರು ಮತ್ತು ನಿರುದ್ಯೋಗಿ ಯುವಕರಿಗೆ ಆದ್ಯತೆ ಬೇಗ ಸಿಗುತ್ತೆ. ಅಗತ್ಯ ದಾಖಲೆಗಳು ಏನು ಬೇಕಂದರೆ, ಇದಕ್ಕೆ ಮುಖ್ಯವಾಗಿ ಆಧಾರ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಅಂದರೆ ಐಡೆಂಟಿಫಿಕೇಷನ್ ಕಾರ್ಡ್ ಬೇಕೇ ಬೇಕಲ್ವಾ. ಮೊದಲನೇದ ಆಧಾರ್ ಕಾರ್ಡ್ ಎಲ್ಲರ ಹತ್ರ ಇದ್ದೇ ಇರುತ್ತೆ.
ಜಾತಿ ಪ್ರಮಾಣ ಪತ್ರ ಯಾಕೆ ಅಂದರೆ ಡಿಪೆಂಡ್ಸ್ ಆನ್ ಕ್ಯಾಸ್ಟ್ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಹಾಗೆಯೇ ಬ್ಯಾಂಕ್ ಪುಸ್ತಕ ಬೇಕಾಗುತ್ತೆ. ನೆಕ್ಸ್ಟ್ ನಂತರ ಬಂದು ಪಾಸ್ಪೋರ್ಟ್ ಅಳತೆಯ ಫೋಟೋಗಳು ಬೇಕಾಗುತ್ತೆ. ಕುರಿ ಸಾಕಾಣಿಕೆ ಕುರಿತ ದೃಢೀಕರಣ ಪತ್ರ ಬೇಕಾಗುತ್ತೆ. ಅಂದರೆ ನಾವು ಕುರಿಗಾಯಿಗಳು ಅನ್ನೋ ಒಂದು ಇರುತ್ತಲ್ವಾ, ಅಥವಾ ಕುರಿಗಳಿದೆ ಅಂತ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ, ನಾವು ಸಾಕ್ತಿದ್ದೀವಿ ಅಂತ. ಇದಾದ ನಂತರ ಇದು ಅರ್ಜಿ ಸಲ್ಲಿಸೋದಿಲ್ಲಪ್ಪ ಹಾಗೆ ಔ ಟು ಅಪ್ಲೈ ಅಂತ ಹೇಳಿದ್ರೆ, ನೀವು ಆನ್ಲೈನ್ ಅಥವಾ ಆಫ್ಲೈನ್ 2 ವಿಧಾನಗಳ ಮೂಲಕನೂ ಸಹ ಅರ್ಜಿನ ಸಲ್ಲಿಸ್ಬೋದು. ಅಂದರೆ ನೀವು ಆನ್ಲೈನಲ್ಲೂ ಮಾಡ್ಬೋದು ಅಥವಾ ಆಫ್ಲೈನ್ ಡೈರೆಕ್ಟಾಗಿ ಆಫೀಸಿಗೆ ಹೋಗೂ ಸಹ ಅಪ್ಲಿಕೇಶನ್ಸು ಕೊಡ್ಬೋದು. ಆಫ್ಲೈನ್ ಬಗ್ಗೆ ಮಾತಾಡೋದಾದರೆ ನಿಮ್ಮ ಗ್ರಾಮ ಪಂಚಾಯಿತಿ ಕಚೇರಿ ಅಥವಾ ತಾಲೂಕು ಪಶು ವೈದ್ಯಕೀಯ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಅರ್ಜಿ ಫಾರ್ಮ್ ಪಡೆದು ಸಲ್ಲಿಸ್ಬೋದು. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ತೀರಾ ಅಂದರೆ ತಾವು ಸೇವಾ ಸಿಂಧು ಪೋರ್ಟಲಲ್ಲಿ ಲಾಗಿನ್ ಆಗಿ ಅಲ್ಲಿ ಪಶುಸಂಗೋಪನಾ ಇಲಾಖೆ ವೆಬ್ಸೈಟ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ. ಆದ ನಂತರ ಅವರೆಲ್ಲ ವೆರಿಫಿಕೇಷನ್ ಮಾಡ್ತಾರೆ. ಮಾಡಿದ ನಂತರ ಅಲ್ಲಿನ ನಂತರ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿನೂ ನೀಡ್ಬೋದು. ಪರಿಶೀಲನೆ ನಡೆಸಿ ಶೆಡ್ ನಿರ್ಮಾಣ ಹಂತವಾಗಿ ಹಣನೂ ಸಹ ನಿಮ್ಮ ಖಾತೆಗೆ ಬಿಡುಗಡೆ ಆಗುತ್ತೆ ಅಂತ ನಾನು ತಿಳಿಸ್ತಾ ವಿಷಯನ ಮುಗಿಸ್ತಾ ಇದ್ದೀನಿ. ಬೇರೆ ಬೇರೆ ವಿಡಿಯೋಗಳು ಸಹ ಇದೆ, ತಾವು ನೋಡ್ಬೋದು. ನಮಸ್ಕಾರ.